ಸ್ವರ ಬಂದರೆ ಗಂಡಾಂತರ. ಮಾದೇಶ ಮಾದೇಶ, ನಿನ್ನೆ ಇವಳಿಗೆ ಏನಾಗಿತ್ತಮ್ಮ ಮಲ್ಲಿಗೆ? ಇವತ್ತು ಬೆಟ್ಟನಾಗಿದ್ದಾಳೆ. ಯಾವಾದ್ರೂ ಅಷ್ಟೇ ಮಗ, ನಿಧಾನವಾಗಿ ಪಳಗಿಸ್ಬೇಕು. ಇಳಿದ್ರೆ ಬೆಕ್ಕುಡ ಹುಲಿಯಾಗಿ ಕಚ್ಚಿಬಿಡುತ್ತೆ. ಮುಖ ಮೂತಿ ಏನು ನೋಡಿದ್ರೆ ಕಚ್ಚಿಬಿಡುತ್ತೆ. ನಾವು ಇವಳಿಗೆ ಎದುರ್ತಾ ಕೂತ್ರೆ ಆಗೋದಿಲ್ಲ ಕಣಮ್ಮ. ಕರಿಮ ಇಲ್ಲ ಅವಳ ಕರಿ. ಮಲ್ಲಿ ಮಲ್ಲಿ ಬಾ ಇಲ್ಲಿ. ಬಂದೆ ಅತ್ತೆ. ಮದ್ವೆ ಮಾಡ್ಕೊಳ್ಳೋಗ ನಿಮ್ಮಪ್ಪ ಏನೇ ಹೇಳಿದ್ದ? ಗಂಡ ಹೇಳ್ದಾಗ ಕೇಳ್ಬೇಕು, ವರ್ಷದಾಗ ಗಂಡ ಮಗ ಹೆತ್ಕೊಡ್ಬೇಕು ಅಂತ ಹೇಳಿದ್ದ. ಅದಲ್ವೇ, ನಿನ್ನ ಮದುವೆ ಮಾಡ್ಕೊಂಡ್ರೆ 20 ಕೋಟಿ ಆಸ್ತಿ ನಿನ್ ಹೆಸರಿನಲ್ಲಿದೆ. ಅದನ್ನೆಲ್ಲ ನನ್ನ ಮಗನಿಗೆ ಹೆಸರಿಗೆ ಹಚ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲಿದೆ ಆಸ್ತಿ? ನಮ್ಮಮ್ಮ ಕೇಳ್ತಾ ಇದ್ದಾರೆ, ಬಾಯ್ ಬಿಟ್ಟು ಆಸ್ತಿ ತಕ್ರಾರಲ್ಲ ಐತೆ. ನನ್ನ ಮದ್ವೆ ಆಗ್ಲಿ ಅಂತ ನಮ್ಮ ಅಪ್ಪ ಹಂಗ ಹೇಳ್ದ ಅಷ್ಟೇ. 20 ಭಾಗ ಆಗ್ಬೇಕು, ಅದ್ರಲ್ಲಿ 1 ಭಾಗ ನಮ್ಮ ಅಪ್ಪಂಗೆ ಸಿಗ್ತದೆ. ನಾನು ಅದನ್ನ ತಮ್ಮಂಗೆ ಕೊಟ್ಬಿಡ್ಬೇಕು ಅಂತಿದ್ದೀನಿ. ಅಯ್ಯೋ 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 ಅಯ್ಯೋ, ಅಷ್ಟೊಂದು ಜಮೀನಿದೆ, 20 ಕೋಟಿ ನನ್ನ ಹೆಸರಲ್ಲಿ ಆಸ್ತಿ ಇದೆ ಅಂತ ಸುಳ್ಳಾಗಿ ನಾನು ಮದುವೆ ಮಾಡ್ಕೊಂಡೇನೆ. ಅವಳು ಅಷ್ಟಕ್ಕೆ ಬಗ್ಗಲ್ವೋ? ಅವಳು ಮಾಡಿ ತಪ್ಪಿಗೆ ಚಾಟಿ ಚಾಟಿ ತಗೋ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು, ವೀರ ಬನಿತೆ ಆವೋ ಬವ್ವ. ಮಳ್ಳಿ, ಈಗಲಾದ್ರೂ ಗೊತ್ತಾಯ್ತಾ ಬಾಲ ಬಿಚ್ಚಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ? ನನ್ನ ಮಗ ಅಂದ್ರೆ ಏನಂತ ತಿಳ್ಕೊಂಡಿದ್ಯೆ? ಸಿಟ್ಟು ಬಂದ್ರೆ ಅವನು ಪರಶುರಾಮ. ಏನು ಇದು? ಏನೇ ಮಾಡ್ತಾ ಇದೀಯಾ? ಕಾಣ್ತಾ ಇಲ್ವಾ? ಟಿವಿ ನೋಡ್ತಾ ಇದೀನಿ. ಕನ್ನಡಕ ಹಾಕೋ, ನಿಮ್ಗೂ ಕಾಣುತ್ತೆ. ಅತ್ತೆಗೆ ಎದುರುತ್ರ ಕೊಡ್ತೀನಿ ಕತ್ತೆ. ಕ್ಷಮಿಸಿದೀನಿ. ಬದುಕ ನನಗೆ BP ರೇಡ್ ಮಾಡ್ಬೇಡ ನಿನ್ನ. ಯಾವಳತ್ತೆ? ಮಗಂಗೇಳಿ ಸೊಸೆನ ಹೊಡ್ಸೋಳು ಅತ್ತೆ ಅಲ್ಲ. ಸರಿಯಾಗಿ ಹೇಳಿದಮ್ಮ. ಹೇಳಿ ಮಾಮ, ನನ್ ಪಾಡು ನಾನ್ ಟಿವಿ ನೋಡ್ತಾ ಇದ್ದೆ. ಅವ್ರಾಗ ಅವ್ರು ಬಂದು ಹಿಡ್ಕೊಂಡು ನಾನು ಹೊಡಿತಾವ್ರೆ. ಟಿವಿ ನೋಡೋ ತಪ್ಪೇ ಅಲ್ಲ. ನೀನೇನ್ ಸುಮ್ನೆ ಮುಖ ನೋಡ್ತಿದ್ಯಾ? ಈ ವಯಸ್ಸಲ್ಲಿ ನಿನ್ಗೆ ಇಷ್ಟೊಂದು ಅಲಂಕಾರ ಬೇಕಾ? ಇಷ್ಟೊಂದು ಗೊಡವೆ ಬೇಕಾ? ಹಳೆ ಸೀರೆ ಉಟ್ಕೊಂಡು ಕೊಟ್ಟಿಗೆ ಕ್ಲೀನ್ ಮಾಡು. ಯವಿ ಯವಿ ಯವಿ, ಉಣ್ಣ ಕೂತಿದ್ಯಾ? ಇಲ್ಲ, ನೆಲ ಒರೆಸ್ತಾ ಇದ್ದೀನಿ. ಈ ಅವತಾರದ ನೆಲ ಒರ್ಸಿದ್ರೆ ನಡ್ಮನೆ ಒರ್ಸಕ್ಕೆ 1 ವಾರ ಬೇಕು. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋಣ. ಎದ್ದಾಗ ಬಿಡ್ಬಿಡ್ನ ಅಡ್ಗೆ ಮಾಡು. ಏನಂದ್ರೆ ನಾನು ಅಡುಗೆ ಮಾಡ್ಬೇಕಾ? ಇಲ್ಲ, ನಿಮ್ಮಪ್ಪ ಬೋರೆ ಕೂಡ ಬಂದ್ ಮಾಡ್ತಾನೆ. ನೀನ್ ಅಡ್ಗೆ ಮಾಡ್ತೀಯಾ ಇಲ್ಲ ನಮ್ಮ ಮನೆ ದೇವ್ರು ಒಣ್ಕೊಂಬಂಗ್ ಹೇಳ. ಬೇಡವಾ, ಮಾಡ್ತೀನಿ. ಯಾಕೋ ಮೈ ಕೈ ನೋವು. ನೋವ್ವ? ತಾರಮಯ್ಯ ಆಡ್ತಾ ಇದ್ಯಾ? ತಗೋ ಸರಿ. ನೋಡಿ, 5 ಲಕ್ಷನ ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡ್ಬಿಡಿ. ಸಾಯಂಕಾಲ ನಿಮ್ಮನ್ನ ಕ್ಲಬ್ ಹತ್ರ ಮೀಟ್ ಮಾಡ್ತೀನಿ.
ರವಸಿತ ಬತ್ತೀಯ? ನನ್ನ ಕರೆದಿದ್ದು ಇಲ್ಲ, ನನ್ ಗಂಡ ಮಾದೇಶನ. ನೀನೇ ತಾನೇ ನನ್ ಗಂಡ. ಅಲ್ಲೇ ನಾನು ನೋಡ್ತಾ ಇದೀನಿ, ನಿನ್ ತಲಾಟೆ ಜಾಸ್ತಿ ಆಗ್ತಾ ಇದೆ ಕಣೆ. ನಾನು ನೋಡ್ತಾ ಇದ್ದೀನಿ, ನಿನ್ ಖರ್ಚು ಇಪ್ರಿತ ಆಯ್ತದೆ. 5 ಲಕ್ಷ ಅಂತಲ್ಲ, ಅದನ್ನ ಏನ್ ಮಾಡ್ದೆ ಹೇಳು? ನೀನು ನನ್ನ ಲೆಕ್ಕ ಕೇಳೋಣಂತ? ಹೌದು, ನಾನ್ ನಿನ್ನೆಂಡ್ರು ಲೆಕ್ಕನ ಕೇಳ್ತೀನಿ. ತಲೆ ಕೆಟ್ರೆ ಲೆಕ್ಕ ಚುತ್ತನು ಮಾಡ್ತೀನಿ. ಕ್ಲಬ್ಬು ಪಬ್ಬು ಅಂತಿದ್ಯಲ್ಲ, ಅಲ್ಲೋಗಿ ಏನ್ ಕಿತ್ತಾಕಿಯ ಹೇಳು? ಅದೆಲ್ಲ ನಿನ್ಗೆ ಯಾಕೆ? ಗಂಡ ಅಂತ್ಯಾ, ಹೆಂಡ್ರತ ಮುಚ್ಚು ಮರೆ ಮಾಡ್ತೀಯ. 5 ಲಕ್ಷ ಏನ್ ಮಾಡ್ದೆ ಹೇಳು? ಅದ್ಯಾಕೆ ಬೋನಲ್ ಕೊಡಾಕಿರೋ ಒಂದೇ ತರ ಆಡ್ತಿದ್ಯಾ? ಏನ್ ಮಾಡ್ದೆ ಹೇಳ? ಅಲ್ಲೇ ಅತ್ತಾಗ ದೊಡ್ಡೋರ್ ನೀವು, ಕೈ ಮುಗಿದ್ ಕೇಳ್ಕೊತಾ ಇದೀನಿ, ನನ್ನ ಹೊಡಿಬೇಡಿ. ಹಂಗ ಬಾ ದಾರಿಗೆ. ಆಮೇಲೆ ಬೀಳ್ತವೆ ಮಾಂಜ. ಹೆಣ್ಣುಡ್ಗಿ ಮೇಲೆ ಕೈ ಮಾಡಿದ್ರೆ ನೋಡಿ ಜನ ಕ್ಯಾಕಸ್ ಮುಖ ಅಂತ ಹೋಗಿದ್ದಾರೆ. ನಮ್ಮೂರ್ ಪಟೇಲಂಗ್ ಹೇಳ್ದ ಅಂದ್ರೆ ನೀವು ಹಾಕಿರೋ ಪ್ಯಾಂಟ್ ನ ಕಿತ್ತಾರೆ. ಅಲ್ಲ, ನನ್ ಮಗನ ಮೇಲೆ ಕೈ ಮಾಡ್ತಾ ಇದ್ಯಾ? ಎಷ್ಟು ಧೈರ್ಯ ನಿನ್ಗೆ? ನಾನು ನಿಮ್ ಮಗನ್ ಮೇಲೆ ಕೈ ಮಾಡಿಲ್ಲಪ್ಪ, ಸುಮ್ನೆ ನನ್ನ ನೋಡಿ ಬಂದೈತಂದ್ರ ನೀನ್ ಬೇಜಾರ್ ಮಾಡ್ಕೋಬೇಡಪ್ಪ. ಕೊಡ್ತೀನಿ, ತಗತ್ತಾರೆ. ಮನೆಗ್ ಬಂದಿರೋ ಸೊಸೆನ ಕಾಲ್ ಕಸ ಮಾಡ್ಕೋತೀರಾ? ಅಪ್ಪ ಅಮ್ಮ ಎತ್ತು ಹೊತ್ತು ಮುದ್ ಮಾಡಿ ನಿಮ್ಮಂತವ್ರ ಮನೆಗೆ ಮಗಳನ್ ಮದ್ವೆ ಮಾಡ್ಕೊಡೋದ್ ಯಾಕೆ? ನಿಮ್ಮ ವಂಶ ಉದ್ಧಾರ ಆಗ್ಲಿ ಅಂತ, ನಿಮ್ಮನೆ ಬೆಳಗ್ಲಿ ಅಂತ ಸೊಸೆನ ಕೆಲ್ಸ ತರ ನೋಡ್ತೀರಾ? ಆ ತರ ಒಡವೆ ಬೇಕು, ಆಸ್ತಿ ಬೇಕು, ಬೆಳಿಗ್ಗೆಯಿಂದ ಸಾಯಂಕಾಲ ತರ ಕತ್ತೆ ತರ ದುಡಿಬೇಕು. ಅವಳ ಮಾತ್ರ ನೀನು ಹೆಣ್ಣು ತಾನೆ, ಅತ್ತೆ ತಾನೆ, ಮಗಳ ತರ ನೋಡ್ಕೋಬೇಕು ತಾನೆ. ನೀನು ಒಂದ್ ಹೆಣ್ಣೆತ್ತಿದ್ಯ ತಾನೆ. ಗಂಡಸು ಅಂತ ತಾನೆ ಮದ್ವೆ ಅದೇ, ಗಂಡನ್ ತರ ಇರು ಅಂದ್ರೆ ವಯಸ್ಸಲ್ಲಿ ದೊಡ್ಡವ್ರು ನೀವು. ಮನೆಗ್ ಬಂದಿರೋ ಸೊಸೆನ ಮಗಳು ತರ ನೋಡ್ಕೊಳ್ಳೋದ್ ಬಿಟ್ಟು ಇದೇ ಕೊನೆ. ಈ ಮನೇಲಿ ತಗ್ಗಿ ಬಗ್ಗಿ ಬಾಳ್ಬೇಕು. ಉಸ್ರು ಬಿಟ್ರೆ ನಾನ್ ಮಾತಾಡಲ್ಲ, ನನ್ ಒಂದ್ಕೆ ಮಾತಾಡುತ್ತೆ. ಏನಾಗಿದೆ ಇವಳಿಗೆ? ಅಮ್ಮ, ಇವಳಿಗೆ ಇಷ್ಟೊಂದು ಶಕ್ತಿ, ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತಮ್ಮ? ನಮ್ಮನ್ನ ನಡೆಸ್ತಾರೆ. ಮನೇಲಿಲ್ಲ ರೀ, ಇವ್ರ ಮೈ ಮೇಲೆ ಯಾವ್ದೊಂದು ದೆವ್ವ ಬಿಟ್ಕೊಂಡಿದೆ. ಮದೇಶ, ಆ ಮಂತ್ರವಾದಿ ಮಾರಪ್ಪನ ಮೊದ್ಲು ಮನೆ ಕರ್ಕೊಂಡ್ ಮಾರಪ್ಪ. ಮಲ್ಲಿ ಹೋದ್ಲ ನೆಂಟಿ ಬಂದ್ಲ. ವೈಶಾಲಿ ಹೋದ್ಲು, ಮಲ್ಲಿ ಬಂದ್ಲು. ಅಲ್ಲ, ವೈಶಾಲಿ ಬಂದ್ಲು, ಮಲ್ಲಿ ಹೋದ್ಲು. ಏನ್ ಗುಂಡಣ್ಣವ್ರೆ, ಕೆಲಸ ಕಾರ್ಯ ಎಲ್ಲ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ರ? ಹೆಂಡತಿ ಇರೋತ್ತಿಗೆ ಖರ್ಚಾಡ್ತೀರಾ, ಇಲ್ಲೇ ಇದ್ದಾಗ ಪೇಚಾಡ್ತೀರಾ? ಜುಡಿಯರ್, ಗಂಡ ಹೆಂಡತಿ ಸಂಬಂಧ ಅಂದ್ರೇನೆ ಹಾಗೆ. ನೀನು ನನ್ನ ಮದ್ವೆ ಆಗು, ನಿನ್ಗೂ ಗೊತ್ತಾಗುತ್ತೆ. ವೈಶಾಲಿ ಕರಿತಿದ್ದೀರಿ. ಕಳ್ಳಿ, ಏನು ನಯ, ಏನು ವಿನಯ, ಏನು ಆಕರ್ಷಣೆ. ನಮ್ ಗುಂಡಣ್ಣವರು ಬಾಂಬೆಲ್ಲಿ ಯಾವ್ದೋ ಡರ್ಟಿ ಪಿಕ್ಚರ್ ನೋಡ್ಕೊಂಡ್ ಬಂದಿರ್ಬೇಕು. ನಿನ್ನ ನೋಡ್ತಾ ಇದ್ರೆ ಏನೇನೋ ಮಾತಾಡ್ಬೇಕು ಅನಿಸ್ತಾ ಇದೆ. ಮಾತಾಡಿ, ಕೈ ಬಿಟ್ಬಿಡಿ. ಅಯ್ಯೋ, ಕೈ ಇರೋದು ಹಿಡ್ಕೊಳಕಲ್ವ, ಸುಮ್ಮನೆ ಅವರು. ನೀವು ಕೋಸಲ್ಲಿ ಕೇಸಲ್ಲಿ ಕೋರ್ಟ್ ಗೆಲ್ಲಿ ಅಂತ ವ್ರತ ಮಾಡ್ತೀವಿ. ನೀವು ಒಂದ್ ವಾರ ನೀವು ನನ್ನ ಮುಟ್ಬಾರ್ದು. ಈ ಮಂತ್ರವಾದಿ ಮಾರಪ್ಪನ ಮುಂದೆ ಯಾವ ದೆವ್ವನು ನಿಲ್ಲಲ್ಲ. ಎಲ್ಲಿ ಕರ್ಕೊಂಡ್ಬನ್ರಿ ಇಲ್ಲಿ. ಮದೇಶ, ಕರ್ಕೊಂಡ್ ಬರೋಣ. ಹೇಳು, ನಿನ್ನ ಮೈ ಮೇಲೆ ಯಾವ ದೆವ್ವ ಬಂದೈತೆ? ನೀನೇ. ಈ ಮಾರಪ್ಪನ ಎದುರುಗಡೆ ಮಾತಾಡ್ತಾ ಇದ್ಯಾ ನೀನು? ನಿಮ್ಮಪ್ಪನ ಎದುರುಗಡೆ ಮಾತಾಡ್ತೀನಿ. ಓ, ಇದು ಸಾಮಾನ್ಯವಾದ ದೆವ್ವ ಅಲ್ಲ. ಮಾಡ್ತೀನಿ ನಿನಗೆ ಇವತ್ತು.
ಮುಗೀತು. ಯಾವತ್ತು ಯಾವ ಕಿಟಕಿಯಿಂದ ಬರ್ತಾರೋ ಹೇಳೋಕ್ಕಾಗಲ್ಲ. ಎಷ್ಟೇ ಆಗ್ಲಿ ಅದು ಗಾಳಿ ತಾನೆ. ಇದಕ್ಕೆ ಶಾಶ್ವತವಾದ ಪರಿಹಾರನೇ ಇಲ್ವಾ? ನಿಮ್ಮ ಸೊಸೆನ ಪ್ರೀತಿಯಿಂದ ನೋಡ್ಕೊಳ್ಳಿ. ಆಹಾ, ಅದು ಮಾತ್ರ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು. ಅದಕ್ಕೇನಾದ್ರೂ ಸುಲಭವಾದ ದಾರಿ ಇದ್ರೆ ಹೇಳಿ. ಇದೆ. ಆದ್ರೆ ನಾವು ಸಿಕ್ಕಾಕೊಳ್ಬಾರ್ದು. ಒಂದು ವೇಳೆ ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ ಹತ್ರ ಸಾಯಿಲಿ ಬಿಡಿ, ಆ ಪೀಡೆ ತಲುಪಿದ್ರೆ ಸಾಕು ನನಗೆ. ನೋಡಿ, ಈ ಪುಡಿ ಅವಳು ತಿನ್ನೋ ಆಹಾರದಲ್ಲಿ ಚೆನ್ನಾಗಿ ಕಲಸಿ ಕೊಟ್ಬಿಡಿ. ಅಲ್ಲ, ಇದನ್ನ ಕೊಡೋದ್ರಿಂದ ಅವಳಿಗೇನಾಗುತ್ತೆ? ತಲೆ ಕೆಟ್ಟು ದಕ್ಷಿಣ ದಿಕ್ಕಿಗೆ ಒಬ್ಬಳೆ ನಡ್ಕೊಂಡು ಹೊರಟೋಗ್ತಾಳೆ. ಎಲ್ಲಾದ್ರೂ ಹೋಗಿ ಸಾಯ್ಲಿ, ನಮಗೇನಾಗ್ಬೇಕಾಗಿದೆ? ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಅಯ್ಯೋ, ಏನಮ್ಮ ಇದು? ನೀನು ನಮ್ಮ ಮನೆ ಸುತ್ತೆ ಗೃಹಲಕ್ಷ್ಮಿ, ನೀನೆಲ್ಲ ಹೊಸದ ಬೇಡಮ್ಮ, ನಾವಿದೀವಲ್ಲ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ, ನೀನ್ ಮನೆ ಕೆಲಸ ಮಾಡ್ಬಾರ್ದು. ಒಂದ್ ಕಡೆ ಕುಂತ್ಕೊಂಡ್ಬಿಡು. ಸುಮ್ನೆ ಟಿವಿ ನೋಡ್ತಾ ಕುತ್ಕೊಂಡ್ಬಿಡು. ಟಿವಿನ ಹೋಗಮ್ಮ, ಹೋಗು. ಟಿವಿ ನೋಡಿದ್ರೆ ಇವಳು ಅಡ್ಗೆ ಮನೆಗೆ ಹೋದ್ಲಲ್ಲ. ರೀ, ನೀವ್ ನೆಲ ಒರೆಸಿ, ನಾನು ನೋಡ್ತೀನಿ ನೋಡೋಣ. ಅಯ್ಯೋ, ನೆಲ ಒರೆಸೋದೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಪಾತ್ರೆ ತೊಳಿತಾ ಇದೀಯಲ್ಲಿ ನೀನು. ಬೇಡ ನೋಡು, ನೀನು ಸುಮ್ನೆ ರಾಣಿ ಕುತ್ಕೊಂಡು ಹಾಕಿ ಕೂತ್ಕೊಂಡ್ಬಿಡ್ಬೇಕು. ರೆಸ್ಟ್ ತಗೋಬೇಕು. ಬಾ, ಕೂತ್ಕೋ ಇಲ್ಲಿ. ಅಲ್ಲ, ನೀವು ನಿಂತಿದ್ದೀರಾ, ನಾನ್ ಕೂತ್ಕೊಳ್ಳ? ಪರವಾಗಿಲ್ಲ, ಕೂತ್ಕೊಳ್ಳಮ್ಮ. ಅತ್ತೆ, ನನಗೆ ತುಂಬಾ ತಲೆ ನೋತಾ ಇದೆ. ಒಂದೇ ಒಂದ್ ಲೋಟ ಕಾಫಿ ಮಾಡ್ಕೊಳ್ಳ? ಅಯ್ಯೋ, ನೀನ್ ಮಾಡ್ಕೋತೀಯಾ? ಬೇಡಮ್ಮ, ನಿಮ್ಮತ್ತೆ ನಾನಿದ್ದೀನಲ್ಲ, ನಾನ್ ಕಾಫಿ ಮಾಡ್ಕೊಡ್ತೀನಿ. ಸುಮ್ಮನೆ ಕೂತ್ಕೊಂತ. ಎಲ್ಗಮ್ಮ ಹೊರಟೆ? ದಕ್ಷಿಣದ ಕಡೆಗೆ. ಸಾರ್ಥಕ ಆಯ್ತು. ನಾನು ಹಾಕದ ಮಂತ್ರ ಕೊಟ್ಟು ಪುಡಿ ಸಾರ್ಥಕ ಆಯ್ತು. ಅವಳು ಎಲ್ಲಿ ಹೋದ್ಲು? ಹೋಗ್ತಾಳೆ, ನೇರವಾಗಿ ಹೋಗಿ ನೀರಲ್ಲಿ ಮುಳುಗ್ತಾಳೆ, ಸಾಯ್ತಾಳೆ. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆ, ವಿಚಾರಣೆ ನಡೆಸೋದಕ್ಕೆ ಅಂತ ಬಂದಿದ್ದೀವಿ. ಹೆಂಡತಿ ಹೆಸರು ಎಲ್ಲಿ? ಊರಲ್ಲಿ. ಯಜಮಾನ್ರೆ, ನಿಮ್ಮ ಪ್ರಕಾರ ಮಾರ್ಕೆಟಿಗೆ ಹೋಗಿದ್ದಾರೆ, ಅವರ ಪ್ರಕಾರ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವನ ಪ್ರಕಾರ ಊರಿಗೆ ಹೋಗಿದ್ದಾರೆ. ಅಂದ್ರೆ ನಿಮ್ಮ 3 ಜನಕ್ಕೂ ನಿಮ್ಮ ಸೊಸೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನೀವು ಬಂದ ಕಾರಣ ನಿಮ್ಮೆಲ್ರಿಗೂ ಬೇಡಿ ತೋರ್ಸೋಣ ಅಂತ ಸೈಜ್ ಗೊತ್ತಿರ್ಲಿಲ್ಲ, ಅದಕ್ಕೆ ಬಂದೆ. ಹಲೋ, ಎಸ್ ಸರ್. ಏನ್ ಸರ್? ಹೆಣ್ಮಕ್ಳು ಬಾಡಿನ ಎಲ್ಲಿ ಸರ್? ಕೆರೆ ಒಳಗ? ಓ, ನಡ್ಕೊಂಡು ಹೋಗ್ಬೇಕಾರೆ ಆಯ್ತಪ್ಪ ಬಿದ್ದಾಳ? ಓಕೆ ಸರ್, ಎಂಕ್ವೈರಿ ಮಾಡ್ತೀನಿ ಸರ್. ಹಾ ಸರ್, ಥ್ಯಾಂಕ್ ಯು ಸರ್. ಹಾ. ಪಿಸ ಅಂತ ಮಾತಾಡಂಗಿಲ್ಲ. ಮಾತಾಡಂಗಿದ್ರೆ ಜೋರ ಮಾತಾಡಿ, ಅದ್ರ ನಮ್ಮ ಎದುರುಗಡೆ ಮಾತಾಡಿ. ನೋಡಿ, ಒಂದು ಹೆಣ್ಣು ಮಗಳು ನಡ್ಕೊಂಡು ಹೋಗ್ಬೇಕಾರೆ ಆಯ ತಪ್ಪಿ ಕೆರೆ ಬಿದ್ದು ಸತ್ತಿದ್ದಾಳೆ. ಆ ಬಾಡಿನ ನೋಡಕ್ ಹೋಗ್ತೀವಿ. ಅದಕ್ಕೂ ಮುಂಚೆ ನಿಮ್ಮ ಸೊಸೆ ನೋಡ್ಬೇಕು. ಅದಕ್ಕೂ ಮುಂಚೆ ಒಂದ್ ಗ್ಲಾಸ್ ಕಾಫಿ ಕುಡಿಬೇಕು. ಕೊಡಿ. ಕಾಫಿ ಬೇಡಪ್ಪ, ಸೊಸೆ ಪುಡಿ ಅಂತ ಸಿಗುತ್ತಂತೆ. ಕೆಲವು ಬೇವರ್ಸಿ ಅತ್ತೆಗಳು ಅದನ್ನ ಕಾಫಿಲಿ ಬೆರೆಸ್ಕೊಟ್ಟು ಬಿಡ್ತಾರೆ. ಇಲ್ಲಪ್ಪ, ನಾವೇನು ಹಾಗಿಲ್ಲ. ಹಾಗಾದ್ರೆ ಕಾಫಿ ಕ್ಯಾನ್ಸಲ್. ನಿಮ್ಮ ಸೊಸೆನ್ ಮಾತ್ರ ನೋಡ್ಕೊಂಡು ಹೋಗ್ತೀವಿ. ಎಲ್ಲಿ ನಿಮ್ಮ ಸೊಸೆ ಬರ್ತಾರ? ಇನ್ಸ್ಪೆಕ್ಟ್ರೆ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಯಾರು ಹೆಂಗ್ ಕೊಲೆ ಮಾಡ್ಬೇಕು ಅಂತಿದ್ರೆ ಅವ್ರಿಗೆ ಹೇಳ್ರಿ, ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಮ ಸೊಸೆ ಬರಲೇ ಇಲ್ಲ?
ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗಿದ್ದಲ್ಲ ನನ್ ಸೊಸೆ ಬಂದು ನೋಡಿ. ಎಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಸಾಬ್ರೆ ನಿಮಗೆ ಕಾಣಿಸ್ತಾ ಇದಾರ? ಅಯ್ಯೋ ನಮಗೇನು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನಮ್ಮ ಕಣ್ಣು ಚೆನ್ನಾಗಿದ್ಯಪ್ಪ. ಇನ್ಸ್ಪೆಕ್ಟ್ರೆ ಗೊತ್ತಾಯ್ತು ಬಿಡಿ, ಇವರು ಬಲೆ ನಾಟಕ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತಿದ್ದಾಳಲ್ಲ ಅವಳೇ ನೋಡಿ. ಹಾ ಅವಳು ಮಾರ್ಕೆಟ್ಗೆ ಹೋಗಿಲ್ಲ, ಸುಸಲ್ ಬಂದ್ಬಿಟ್ಲು. ಬಲೆ ನಾಟಕ ಮಾಡ್ತಾ ಇದಾರೆ ಇವರು. ಯಾರೋ ಕಾಣಿಸ್ತಾರಣ? ನನಗೆ ಯಾರು ಕಾಣಿಸ್ತಾ ಇಲ್ಲ ಸರ್. ಸುಮ್ನೆ ಇದೆ. ನಮ್ ಕಿವಿ ಮೇಲೆ ಫ್ಲವರ್ ಇಡ್ತಾ ಇದ್ದೀರಾ? ಮಾದೇಶ್ವರೇ, ಇವ್ರ ಸೊಸೆ ಮಾರ್ಕೆಟ್ ಇಂದ ಬಂದ್ರು, ಅವ್ರ ಸೊಸೆ ದೇವಸ್ಥಾನದಿಂದ ಬಂದ್ರು. ನಿಮ್ಮೆಂತೇಳ್ರಿ ಊರಿಗೆ ಹೋದ್ರೆ ಬಂದೇ ಇಲ್ಲ? ಎಲ್ಲ ಬಸ್ ಕೆಟ್ಟೋಗಿರ್ಬೇಕು. ಕೆಟ್ಟೋಗಿರೋದು ಬಸ್ ಅಲ್ಲ, ನಿಮ್ 3 ಜನದ ತಲೆ. ನೀವ್ ಹಿಂಗ್ ಎದುರ್ತಾರ ನೋಡಿದ್ರೆ ಏನೋ ಮಾಡ್ಬಾರ್ದು ತಪ್ಪು ಮಾಡಿದೀರ ಅನ್ಸುತ್ತೆ. ಎಲ್ಲಿ ಕಳಿಸ್ತಾ ಹುಡುಗಿನ? ನಂದೇನು ತಪ್ಪಿಲ್ಲ ಸರ್. ಅಮ್ಮ ನನ್ನ ಸೊಸೆನ ಕೊಲ್ಲೋದಕ್ಕೆ ಏನಾದ್ರು ಪ್ಲಾನ್ ಮಾಡೋದು. ಒಂದ್ ಪುಡಿ ಕೊಟ್ಟೆ ಸರ್, ಆ ಪುಡಿ ತಿಂದು ಮನೆ ಬಿಟ್ಟು ಹೊಟ್ಟೋದು ಸರ್. ಎಲ್ಲೋ ನೀರಲ್ಲಿ ಬಿದ್ದು ಸತ್ತೋಗಿರ್ಬೇಕು ಸರ್, ಅಷ್ಟೇ ಸರ್. ಏ ಸಖತ್ತಾಗಿ ಹೇಳ್ತೀಯ ಕತೆನ, ನಂಬೋದಾ? ನಿಮ್ಮವನಿಗೂ ಇನ್ಸ್ಪೆಕ್ಟ್ರೆ ಏನ್ ಮಾಡೋಣ ಇವನ್ನ? ಈತ ನನಗೆ ಗೊತ್ತಿರೋ ವ್ಯಕ್ತಿನೇ. ಇವನ ಹೆಸರು ಮಂತ್ರವಾದಿ ಮಾರಪ್ಪ ಅಂತ. 2 ಸತಿ ನನ್ನ ಹತ್ರ ಸಿಕ್ಕಾಕೊಂಡಿದ್ದ. ಇಲ್ಲಿನ ಪರಿಸ್ಥಿತಿಗೆ ನಮ್ಮ ಲಾಯರ್ ಯಾರಿಗ್ ಗಲ್ ಶಿಕ್ಷೆ ಕೊಡ್ಬೇಕು, ಯಾರಿಗ್ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಅನ್ನೋದು ಡಿಸೈಡ್ ಮಾಡೋವರೆಗೂ ನೀನು ಇಲ್ಲೇ ಹೀಗೆ ನಿಂತಿರ್ಬೇಕು. ಎಲ್ಲಿ ನಿಮ್ಮ ಸೊಸೆ? ಅಯ್ಯೋ, ದೇವಸ್ಥಾನದಿಂದ ಮಾರ್ಕೆಟ್ ಇಂದ ಇಬ್ಬಿಬ್ರು ಬಂದಿದ್ದಾರೆ, ನಾವು ನೋಡಿದೀವಿ. ಒಳಗಿರ್ಬೇಕು. ಕರಿತೀನಿ, ಬನ್ನಿ ಹೋಗೋಣ. ನಿಮ್ಮಲ್ಲಿ ಎಲ್ಲಿ? ನೀವ್ಯಾಕೆ ಕೈ ಮುಗಿದು ನಿಂತ್ಕೊಂಡ್ಬಿಟ್ರೆ? ಯಾಕೆ ನಿಮ್ಮ ಸೊಸೆ ಸಿಗ್ಲಿಲ್ವಾ? ತಪ್ಪು ಮಾಡಿದೀವಿ, ಅದನ್ನ ಒಪ್ಕೋತಾ ಇದೀವಿ. ನೋಡಿ, ನಮ್ ಸೊಸೆನ ನಾವು ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ. ಆಸ್ತಿಗೋಸ್ಕರ ಆಸೆನೂ ಪಟ್ಬಿಟ್ವಿ. ಓಹೋ, ಈಗ ನಿಮ್ಮ ಸೊಸೆಗೆ ಯಾವ್ಯಾವ ತರ ಕಿರುಕುಳ ಕೊಟ್ಟಿದ್ದೀರಾ, ಯಾವ್ಯಾವ ತರ ಸಾಯಿಸೋಕ್ ಪ್ರಯತ್ನ ಪಟ್ಟಿದ್ದೀರಾ ಅಂತ ಒಬ್ಬೊಬ್ರಾಗಿ ಹೇಳ್ತಾರೆ. ಅದನ್ನ ನಮ್ಮ PC ರೆಕಾರ್ಡ್ ಮಾಡ್ಕೋತಾರೆ. ಸಾಕ್ಷಿ ಬೇಕಾಗಿರೋದು ನಿಮ್ಗೆ, ನಂಗಲ್ಲ. ಸರ್, ಇವಳು ಸಾಯೋಕೆ ಅಂತ ನೀರು ಬೀಳಕ್ ಹೊರಟಿದ್ಲು. ನೋಡಿದ್ರೆ ಇವಳನ್ನ ಕಾಪಾಡಿದ್ರು. ನನ್ಗೊಪ್ಸಿದ್ರು, ನಾನು ಇಲ್ಲಿ ಕರ್ಕೊಂಡು ಬಂದೆ. ಇವರಿಂದ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್. ಇವಳ ಅತ್ತೆ, ಮಾವ, ಗಂಡ 3 ಜನ ಸೇರಿ ಇವಳ ಆಸ್ತಿಗೋಸ್ಕರ ಇವಳನ್ನ ಕೊಲೆ ಮಾಡಕ್ ಹೊರಟಿದ್ರು. ನೋಡಿ, ಕಡೆ ಸರಿ ಮಾತಾಡ್ಸ್ಬಿಡಿ. ಅಮ್ಮ, ಮಲ್ಲಿ ಸರಿ ಬಂದ್ಬಿಟ್ಟಿಯಾ ತಾಯಿ? ನಾವು 3 ಜನ ತಪ್ಪು ಮಾಡಿದೀವಿ, ನಮ್ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಇದ್ರಲ್ಲಿ ನಿಮ್ದೇನೋ ತಪ್ಪಿಲ್ಲ ಅತ್ತೆಮ್ಮ. ನಾನಾಗೆ ಹೋಗಿ ನೀರಲ್ಲಿ ಬಿದ್ದಿದ್ದು. ಇವ್ರದೆಲ್ಲ ಏನು ತಪ್ಪಿಲ್ಲ. ನೋಡಿದ್ರೇನ್ರಿ, ಎಂತ ಒಳ್ಳೆ ಸೊಸೆ ಸಿಕ್ಕಿದ ನಿಮ್ಗೆ. ಇಂಥವಳನ್ನ ಹೋಗ್ಬಿಟ್ಟು ಕೊಲೆ ಮಾಡಕ್ ಹೊರಟಿದ್ರ. ಕಾನ್ಸ್ಟೇಬಲ್, ಕಾನೂನ ಕೈಗೆ ತಗೋಬೇಡ. ಸಾರಿ ಸರ್. ಬುದ್ಧಿ, ಇವ್ರಗಳ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ ಕಾಲ್ ಎದ್ದು ಬೇಡ್ಕೋತೀನಿ. ನಮ್ಮತ್ತೆ, ನಮ್ಮ ಮಾವ, ನನ್ ಗಂಡ ಎಲ್ಲ ಒಳ್ಳೆ ಜನ. ಅವ್ರಿಗೆ ಏನು ಮಾಡ್ಬೇಡಿ. ಅವ್ರ ತಪ್ಪನ್ನ ಕ್ಷಮಿಸ್ಬಿಡಿ. ನನಗ್ ಮಾಂಗಲ್ಯ ಭಿಕ್ಷೆ ಕೊಡಿ ಸ್ವಾಮಿ. ಮಲ್ಲಿ, ಈ ಜಗತ್ತೇ ಹಾಗೆ. ಬಗ್ಗಿದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ, ಮಲ್ಕಂಡ್ರೆ ಏನೇನೋ ಹಿಡಿತಾರೆ. ಸರಿಯಾಗಿ ಮಲಗಲ್ಲ ಅಂತ ಕುತ್ತಿಗೆ ಹಿಡ್ಕೊಳ್ತೀವಿ. ನೋಡಿ, ತಪ್ಪು ನಿಂದಲ್ಲ. ನಿನಗೆ ಚಿತ್ರ ಹಿಂಸೆ ಕೊಟ್ರೆ ಅದನ್ನ ಸಹಿಸ್ಕೊಂಡಿದ್ಯಲ್ಲ, ಅದು ತಪ್ಪು. ಈಗ ಕಾನೂನು ನಿನ್ ಪರವಾಗಿದೆ. ಅತ್ತೆ ಮಾವ ಏನಾದ್ರು ಸೊಸೆಗೆ ಕಿರುಕುಳ ಕೊಟ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ. ಹಾಗೇನಾದ್ರೂ ಇವ್ರು ನಿನಗೆ ಕಿರುಕುಳ ಕೊಟ್ರೆ ನನಗೆ ಹೇಳು, ಒದ್ದು ಒಳಗಾಗ್ತೀನಿ. ಹೇಗೂ ಕಸ ಬಿದ್ದಲ್ಲ, ಆ ಜೈಲ್ ಕೋಣೆ ಖಾಲಿ ಆಗಿದೆ, ತಗೊಂಡೋಗಿ ತುಂಬಿಡೋಣ. ಅಯ್ಯಯ್ಯೋ ಬೇಡಿ. ಅದನ್ನೇ ನಿಮ್ 3 ಜನಕ್ಕೆ ಹಾಕೋದು. ನೋಡಿ, ಇನ್ನು ಮುಂದೆ ನಮ್ಮ ಮಲ್ಲಿನ, ನನ್ನ ಸೊಸೆನ, ನನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತೀವಿ. ಇನ್ನು ಮುಂದೆ ನನ್ನ ಹೆಂಡತಿ ಮಲ್ಲಿನ ಮಲ್ಲಿ ಎಲ್ಲಿ ಬಾಯಿಲಿ ನನ್ನ ಹೆಂಡತಿ ಮಲ್ಲಿನ ಚೆನ್ನಾಗಿ ನೋಡ್ಕೋತೀನಿ. ಹೋಗ್ಲಿ ಬಿಟ್ಬಿಡಿ ಇನ್ಸ್ಪೆಕ್ಟ್ರೆ, ಒಂದು ಸಾರಿ ಕ್ಷಮಿಸ್ಬಿಡಿ. ಮುಂದೆ ಚೆನ್ನಾಗಿ ನೋಡ್ಕೋತಾನೆ. ಆಗ್ಬೋದು. ಎಷ್ಟು ದಿವಸ ನಿಂಬೆಣ್ಣ ಮಂತ್ರಿಸ್ತಿದ್ದಲ್ಲ, ಅದೇ ನಿಂಬೆಣ್ಣನ ಜ್ಯೂಸ್ ಮಾಡಿ ವ್ಯಾಪಾರ ಮಾಡೋ. ಬಿಸ್ಲರ್ ಬಂದವರಿಗೆ ಬಾಯಾರುತ್ತೆ, ನಿನ್ನ ಹೊಟ್ಟೆ ಹೊರೆಯುತ್ತೆ. ಮಲ್ಲಿ, ನಮ್ಮ ಮನೆಯ ಮಹಾಲಕ್ಷ್ಮಿ ಅಮ್ಮ ನೀನು.
ನಮ್ ಮರ್ಯಾದೆ ಉಳಿಸ್ಬಿಟ್ಟೆ. ಅಯ್ಯೋ ನನ್ನ ಬಂಗಾರ. ಅಣ್ಣಯ್ಯ ಸುಮ್ನೆ ರೆಕಾರ್ಡ್ ಮಾಡ್ಸ್ ಮೆಮೊರಿ ಕಾರ್ಡ್ ಫುಲ್ ಮಾಡಿಸ್ಬಿಟ್ರು. ಲೇ ಮೆಮೊರಿ ಇರ್ಬೇಕಾಗಿದ್ದು ಮೊಬೈಲ್ ಅಲ್ಲ ತಲೆಯಲ್ಲಿ ಅದ್ ನಿಂಗಿಲ್ಲ. ಅಲ್ಲಿ ವೈಶಾಲಿ, ಇಲ್ಲಿ ಮಲ್ಲಿ, ನೀನ್ಯಾರು ಇಲ್ಲಿ? ನಾನು ಲಲ್ಲಿ. ಇಲ್ಲೇನು ಕೆಲಸ? ನಿಮ್ಮನೇಲಿ 8 ಪೋಸ್ಟ್ ಖಾಲಿ ಐತೆ ಅಂದ್ರೆ ಅದಕ್ಕೆ ಬಂದೆ.